ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿನಿತ್ಯದಂತೆ ಹಲವಾರು ವಿಚಾರಗಳನ್ನು ತಾವು ತಿಳಿತಾ ಬಂದಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಪ್ರತಿನಿತ್ಯ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳಲ್ಲಿ ಬಳಲ್ತಾ ಇರೋವಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬಾಯಿ ಹುಣ್ಣು ಅಂತ ಹೇಳ್ತೀವಿ. ಬಾಯಲ್ಲಿ ಆಗಾಗ ಹುಣ್ಣುಗಳು ಬರ್ತಾ ಇದೆ, ತುಂಬ ನೋವು ಪಡ್ತೀರಾ, ಸ್ವಲ್ಪನೂ ಖಾರ ಸೇವನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಎಷ್ಟು ದಿನ ಅಂತ ಇದ್ರ ಜೊತೆ ಬದುಕೋದು, ಎಷ್ಟು ದಿನ ಅಂತ ಸಪ್ಪೆ ಊಟ ಮಾಡೋದು, ತಿಂಗಳಾನುಗಟ್ಟಲೆ ಆದರೂ ನನಗೆ ಬಾಯಿ ಹುಣ್ಣು ಹೋಗ್ತಾ ಇಲ್ಲ ಅನ್ನೋರು ಎಷ್ಟೋ ಜನ, ಆದರೆ ತಿಂಗಳಿಗೊಮ್ಮೆ ಬಂದುಬಿಡುತ್ತೆ ಅನ್ನೋರು ಎಷ್ಟೋ ಜನ. ಈ ಒಂದು ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ, ಈ ಸಮಸ್ಯೆ ಬರ್ಲಿಕ್ಕೆ ಕಾರಣಗಳೇನು, ಮನೆಮದ್ದುಗಳೇನು, ಇದನ್ನು ತಿಳ್ಕೊಳ್ತಾ ಹೋಗೋಣ. ಈ ಬಾಯಿ ಹುಣ್ಣಿನ ಸಮಸ್ಯೆಗೆ ಮೂಲ ಕಾರಣ ಎಲ್ಲರಿಗೂ ಗೊತ್ತಿದೆ, ಉಷ್ಣತೆ. ನನ್ನ ಬಾಡಿ ಹೀಟ್ ಆಗಿದೆ, ಬಾಯಲ್ಲಿ ಹುಣ್ಣು ಬಂದಿದೆ, ಇದು ಎಲ್ಲರ ಬಾಯಲ್ಲೂ ಕೇಳುವಂಥ ಮೂಲ ಒಂದು ಕಾರಣವಾಗುತ್ತೆ. ಈ ಉಷ್ಣತೆಗೆ ಕಾರಣ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ಮತ್ತು ಆಹಾರಗಳ ಅಪೌಷ್ಟಿಕತೆ ಮತ್ತು ವಿರುದ್ಧ ಆಹಾರಗಳ ಸೇವನೆ, ಉಷ್ಣ ಆಗ್ತಕ್ಕಂಥ ಆಹಾರಗಳನ್ನು ಸೇವಿಸುವಂಥದ್ದು, ನೀರಿನ ಅಂಶವನ್ನು ದೇಹಕ್ಕೆ ಕಡಿಮೆ ಮಾಡುವಂಥದ್ದು, ಇದೆಲ್ಲವೂ ಒಂದು ರೀತಿಯ ತಪ್ಪುಗಳಾಗುತ್ತೆ. ಇದು ಉಷ್ಣತೆಗೆ ಕಾರಣವಾಗ್ತಾ ಹೋಗುತ್ತೆ. ಇನ್ನು ಪಿತ್ತದೋಷ ಅಂತ ಹೇಳ್ತೀವಿ. ಪಿತ್ತ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಆ್ಯಸಿಡ್ನ ಪ್ರಮಾಣ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಹೆಚ್ಚಿಗೆ ಆ್ಯಸಿಡ್ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದ್ದು ನಿಮ್ಮ ದೇಹದಲ್ಲಿ ಸಂಚಾಲನವನ್ನು ಮಾಡ್ತಾ ಇದ್ದರೆ ಈ ಆ್ಯಸಿಡ್ನ ಪ್ರಮಾಣದಿಂದ ನಿಮ್ಮ ಹೊಟ್ಟೆ ಭಾಗ ಸುಡುತ್ತೆ, ಗಂಟಲ ಭಾಗ ಸುಡುತ್ತೆ, ಜೊತೆಗೆ ನಿಮ್ಮ ಬಾಯಿಗಳಲ್ಲೂ ಕೂಡ ನಾಲಿಗೆ ಬಾಯಿಯ ಹುಣ್ಣು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಪಿತ್ತದೋಷ ಕೂಡ ಮುಖ್ಯವಾಗಿ ಕಾರಣವಾಗ್ತದೆ. ಇನ್ನು ಒತ್ತಡದ ಬದುಕು ಅಂತ ಹೇಳ್ತೀವಿ. ನಿದ್ರಾಹೀನತೆ, ಕೆಲಸದಲ್ಲಿ ಒತ್ತಡ ಮತ್ತು ಆಹಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು, ದುಶ್ಚಟಗಳಲ್ಲಿ ಒತ್ತಡ, ಈ ರೀತಿ ಒತ್ತಡದ ಬದುಕು ಕೂಡ ನಿಮಗೆ ಒಂದು ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಸಾಮಾನ್ಯ ಶಾಲಾ ಮಕ್ಕಳು ಹೇಳ್ತಿರ್ತಾರೆ, ನನಗೆ ಎಕ್ಸಾಮ್ ಬಂತಂದರೆ ಬಾಯಲ್ಲಿ ಹುಣ್ಣಾಗ್ಬಿಡುತ್ತೆ. ಇದು ಸಾಮಾನ್ಯ ಕೇಳಿರ್ತೀರ ಪೋಷಕರು. ಯಾಕೆ ಅಂತ ಹೇಳಿದ್ರೆ ಒತ್ತಡ. ಸೊ ಒತ್ತಡದ ಬದುಕು ಕೂಡ ಬಾಯಿ ಹುಣ್ಣಿಗೆ ಕಾರಣವಾಗ್ತದೆ. ಇನ್ನು ವಿಷಯುಕ್ತ ಆಹಾರಗಳು ಅಂದರೆ ಆಹಾರದ ವಿಷ, ಅದನ್ನು ಫುಡ್ ಪಾಯ್ಸನ್ ಕೂಡ ಹೇಳ್ತೀವಿ. ಬ್ಯಾಕ್ಟೀರಿಯಾಗಳ ಸೇವನೆ, ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿದ್ದು, ಕಲ್ಮಶಯುಕ್ತ ಆಹಾರಗಳಿದ್ದು, ಅಶುದ್ಧ ಆಹಾರಗಳಿದ್ದು, ಹಳೆಯ ಆಹಾರಗಳನ್ನು ನಾವು ಸೇವನೆ ಮಾಡಿದ್ರೆ ಕೂಡ ಆ ಒಂದು ಬ್ಯಾಕ್ಟೀರಿಯಾಗಳಿಂದ ಬಾಯಿ ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಇವೆಲ್ಲದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನಿಮ್ಮ ಗ್ರಂಥಿಗಳು ಏರುಪೇರಾದಾಗಲೂ ಕೂಡ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಇನ್ನು ಅಧಿಕವಾದ ವೀಕ್ನೆಸ್, ಶಕ್ತಿಹೀನತೆ, ದೇಹದಲ್ಲಿ ಶಕ್ತಿ ಕುಂಠಿತವಾಗ್ತಕ್ಕಂಥದ್ದು, ರಕ್ತಹೀನತೆ ಆಗ್ತಕ್ಕಂಥದ್ದು, ತೂಕ ಕಳ್ಕೊಳ್ಳೋವಂಥದ್ದು, ಬಹುಬೇಗ ತೂಕ ಯಾರು ಕಳ್ಕೊಳ್ತಾ ಇದ್ರು ಅಂಥವರಲ್ಲೂ ಕೂಡ ಬಾಯಿ ಹುಣ್ಣು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಸ್ಥೂಲಕಾಯಿಗಳು ಅಂತ ಹೇಳ್ತೀವಿ. ಅಧಿಕ ತೂಕವನ್ನು ಉಳ್ಳಂಥವ್ರಿಗೂ ಕೂಡ ದೇಹದ ಅಧಿಕ ಉಷ್ಣತೆ ಮತ್ತು ಒತ್ತಡದಿಂದ ಬಾಯಿ ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಇವಕ್ಕೆಲ್ಲ ಕಾರಣ ನೀವು ಸೇವಿಸ್ತಾ ಇರೋ ಕಾಫಿ ಟೀ ಅಭ್ಯಾಸಗಳು, ಮಾಂಸಾಹಾರಗಳು, ಬೇಕ್ರಿ ಆಹಾರಗಳು, ಹೊರಗಡೆ ತಿಂತಕ್ಕಂಥ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ, ಫ್ರೈಡ್ ರೈಸು, ನ್ಯೂಡಲ್ಸು ಅಂತ ಚೈನೀಸ್ ಫುಡ್ಗಳನ್ನು ಸೇವನೆ ಮಾಡೋವಂಥದ್ದು, ಅಧಿಕವಾಗಿ ಖಾರ ಮಸಾಲೆ, ಹಸಿರು ಮೆಣಸಿನ್ಕಾಯನ್ನು ಹೆಚ್ಚು ಬಳಸುವಂಥದ್ದು, ಆದರೆ ನೀರನ್ನು ಕಡಿಮೆ ಕುಡಿಯುವಂಥದ್ದು, ಹಾಲಿನ ಉತ್ಪನ್ನಗಳನ್ನು ದೂರ ಇಡುವಂಥದ್ದು, ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವಿಸದೇ ಇರುವಂಥದ್ದು, ಇವೆಲ್ಲ ತಪ್ಪುಗಳು ನಿಮಗೆ ಇಲ್ಲಿ ಕಾಡ್ತಾ ಹೋಗುತ್ತೆ. ಹಾಗಾಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಿಳಿದು ನಿಮ್ಮ ದೇಹಕ್ಕೆ ಕೊಡೋದು ನಿಮಗೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇವೆಲ್ಲದರ ಜೊತೆಗೆ ಒಂದಷ್ಟು ಮನೆಮದ್ದುಗಳನ್ನು ತಿಳ್ಕೊಳ್ತಾ ಹೋಗೋಣ. ಆ ಮನೆಮದ್ದುಗಳನ್ನು ಮಾಡೋದು ನಿಮಗೆ ಬಂದಾಗ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ. ಆದರೆ ನಾನು ಇಷ್ಟೊತ್ತು ಹೇಳಿದ್ದು ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟಬೇಕು ಅಂತ, ಅದ್ರ ಕಡೆ ಗಮನ ಇರಲಿ. ಅಪ್ಪಿತಪ್ಪಿ ಸಮಸ್ಯೆಗಳಿಂದ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮನೆಮದ್ದು ಯಾವುದು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಈ ರೀತಿ ಬಾಯಿ ಹುಣ್ಣುಗಳಲ್ಲಿ ನಿಮಗೆ ದಾಳಿಂಬೆ ಹಣ್ಣು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿನ ಹಣ್ಣುಗಳನ್ನು ಸೇವನೆ ಮಾಡೋದಿರ್ಬೋದು, ಸಿಪ್ಪೆಯಲ್ಲಿ ಔಷಧಿ ಮಾಡುವಂಥದ್ದು, ಇವುಗಳಿಂದ ನಿಮ್ಮ ಬಾಯಿ ಹುಣ್ಣನ್ನು ಸರಿ ಮಾಡ್ಕೊಳ್ಬೋದು. ದಾಳಿಂಬೆ ಹಣ್ಣನ್ನು ಸೇವಿಸಲಿಕ್ಕೆ ಬಳಸಿ ಸಿಪ್ಪೆಯನ್ನು ತೊಳೆದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಆ ಪೌಡ್ರನ್ನ ನೀವು ಬಾಯಿ ಹುಣ್ಣು ಬಂದಾಗ ಸ್ವಲ್ಪ 1-2 ಚಿಟಿಕೆಯಷ್ಟು ಪೌಡರ್ಗೆ ಸ್ವಲ್ಪ ಜೇನನ್ನು ಬೆರೆಸಿ ಆ ಒಂದು ಮಿಶ್ರಣವನ್ನು ಬಾಯಲ್ಲಿಟ್ಟು ಸೇವನೆ ಮಾಡಿ, ಸ್ವಲ್ಪ ಬಾಯಿ ನಾಲಿಗೆ ಭಾಗಕ್ಕೆಲ್ಲ ಹುಣ್ಣು ಇರ್ತಕ್ಕಂಥ ಭಾಗಕ್ಕೆ ಸವರ್ಕೊಂಡು ಚಪ್ಪರಿಸಿ ಅದನ್ನು ನುಂಗೋದ್ರಿಂದ ನಿಮ್ಮ ಬಾಯಿ ಹುಣ್ಣನ್ನು ನಿವಾರಣೆ ಮಾಡಿಕೊಳ್ಬಹುದು. ಹಾಗೆ ಬಾಯಲ್ಲಿ ಹುಣ್ಣುಗಳಿದ್ದಾಗ ಸ್ವಲ್ಪ ದಾಳಿಂಬೆ ರಸಕ್ಕೆ ನಿಂಬೆ ರಸವನ್ನು ಸೇರಿಸಿ ಸೇವನೆ ಮಾಡಿದ್ರೂ ಕೂಡ ಬಾಯಿ ಹುಣ್ಣುಗಳು ನಾಶ ಆಗ್ತವೆ. ಮತ್ತು ಧನಿಯಾ ಪುಡಿಯನ್ನು ಜೇನಲ್ಲಿ ಬೆರೆಸಿ ನಾಲಿಗೆ ಮೇಲೆ ಹಚ್ಚಿ ಚಪ್ಪರಿಸೋದ್ರಿಂದ ಕೂಡ ಬಾಯಿ ಹುಣ್ಣನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಕೊಬ್ಬರಿ ಮತ್ತು ಕಲ್ಲು ಸಕ್ಕರೆಯನ್ನು ಅಗಿದು ಸೇವನೆ ಮಾಡೋದ್ರಿಂದ ಬಾಯಿ ಹುಣ್ಣು ಕಡಿಮೆ ಆಗ್ತವೆ. ಮತ್ತು ಗಸಗಸೆ ಮತ್ತು ಒಣ ಕೊಬ್ಬರಿ ಸೇರಿಸಿ ಪಾಯಸ ಮಾಡಿ ಗಸಗಸೆ ಪಾಯಸವನ್ನು ಸೇವನೆ ಮಾಡಿದ್ರು ಕೂಡ ಬಾಯಿ ಹುಣ್ಣುಗಳು ವಾಸಿಯಾಗ್ತವೆ. ಇವೆಲ್ಲ ಮನೆಮದ್ದುಗಳನ್ನು ನೀವು ಮಾಡೋದ್ರಿಂದ
ಬಂದಾಗ ಶಮನವನ್ನು ಮಾಡಿಕೊಳ್ಬಹುದು. ಇನ್ನು ನಾ ಹೇಳಿದ್ದನ್ನು ಪಾಲಿಸೋದ್ರಿಂದ ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಬೋದು. ಇನ್ನು ಬಂದಿದ್ದಾಗಿದೆ, ವರ್ಷಗಟ್ಟಲೆ ಆಯಿತು, ನಾನು ಯಾವ ಮನೆ ಮದ್ದು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ, ಇದಕ್ಕೆ ಏನು ಚಿಕಿತ್ಸೆ, ಏನು ಪರಿಹಾರ ಅಂತ ಯೋಚಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೇವಲ ಒಂದೇ ತಿಂಗಳಲ್ಲಿ ನೀವು ಈ ಒಂದು ಹುಣ್ಣುಗಳಿಂದ ವಾಸಿಯನ್ನು ಮಾಡ್ಕೊಳ್ಬೋದು, ಮತ್ತು ಬರದೇ ಇರೋ ರೀತಿ ನಿಮ್ಮ ದೇಹನ ಕಾಪಾಡ್ಕೊಳ್ಬಹುದು ಅಂತ ಚಿಕಿತ್ಸೆ ಯೋಗವನ ಬೆಟ್ಟದ ಚಿಕಿತ್ಸೆ ಆಗುತ್ತೆ. ನಿಮಗೆ ಯಾವ ಶಾಖೆ ಹತ್ತಿರ ಆಗುತ್ತೆ ಗುರುತಿಸ್ಕೊಂಡು ಶಾಖೆಗಳಿಗೆ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಇನ್ನು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆ ಹುರುಳಿ ಬೋರ್ಸಂದ್ರ ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರ, ಈ ಎಲ್ಲ ಭಾಗಗಳಲ್ಲೂ ಶಾಖೆಗಳಿದೆ. ನಿಮಗೆ ಹತ್ತಿರ ಆಗುವಂಥ ಶಾಖೆ ಯಾವುದು ಗುರುತಿಸ್ಕೊಂಡು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಭೇಟಿ ಮಾಡಬಹುದು. ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮಸ್ಕಾರ.